ಬಿ ಜೆ ಪಿ ಒಬ್ಬ ಹಾಯ್ ಹಲೋ ನಾಯಕನ ಡಿಲೀಟ್ ಮಾಡ್ತಿದ್ದವೆಲ್ಲ IPS ಅಧಿಕಾರಿ. ರಾಗಿಣಿದು ಎಲ್ಲೋಯ್ತು ಕೇಸ್ ಹೇಳ್ರಿ. ಇವತ್ತು ಡ್ರಗ್ ಏನಾದರೂ ಕರ್ನಾಟಕದಲ್ಲಿ ಡ್ರಗ್ ತಗೋರು ಹೋಗಿಬಿಟ್ಟಾರ ಅಥವಾ ಡ್ರಗ್ ಸಿಗಲಾಗೈತೆ ಐತಿ, ಕಾಲೇಜ್ನಾಗ ಸಿಗಲಾಕತ್ತೈತಿ, ಎಲ್ಲ ಕಡೆ ಡ್ರಗ್ ಮಾಫಿಯಾ ಐತಿ. ಅವತ್ತು ರಾಗಿಣಿದು ಏನೋ ಇನ್ನೊಬ್ಬರು ಯಾರು ನಟೀರಿ ಸಂಜನಾ ಈಗೆಲ್ಲಿ ಅದಾವ್ರಿ ಅವು, ಈಗ ಯಾಕೆ ಅವು ಎಲ್ಲ ಇದು ಅದು ಅವನಿಗೆ IPS ಅಧಿಕಾರಿಗೆ ಇವ ಅಧಿಕಾರ ಕೊಟ್ಟಿದ್ದ. ತನ್ನ ಏನದಾವಲ್ಲ ಹಾಯ್ ಹಲೋ ಕಮ್ ನೈಟ್ ಅಂದಿದ್ದು ಎಲ್ಲ ಡಿಲೀಟ್ ಮಾಡ್ದ. ಕಮ್ ನೈಟ್ ಸೋ ಆ್ಯಂಡ್ ಸೋ ಹೋಟೆಲ್ ಅಂತ ಹೇಳಿ ಏನಿತ್ತು ಅಲ್ಲ ಎಲ್ಲ ಡಿಲೀಟ್ ಮಾಡ್ದ. ಯಾಕಂದ್ರೆ IPS ಅವನಿಗೆ ಅವನ ಚೇಲಾಗಿ ಕೆಲಸ ಮಾಡ್ದವ. ಅದಕ್ಕೆ ರಾಜಕಾರಣದಾಗ ಇಂಥವೆಲ್ಲ ಹಲ್ಕ ಕೆಲಸ ಮಾಡ್ಬಾರ್ದು. ಮೌಲ್ಯಗಳ ಬಿಟ್ಕೊಂಡು ಯಾರು ವೈಯಕ್ತಿಕ ಅವ್ರ ಜೀವನದಾಗ ಕೈ ಹಾಕ್ಬಾರ್ದು. ನೀವು ರಾಜಕೀಯವಾಗಿ ಸೋಲ್ಸ್ರಿ, ರಾಜಕೀಯವಾಗಿ ಎದರ ಬದರ ಮಾಡಿರಿ, ಬಿಟ್ಟು ಇಂಥದ್ದು ಪಾಪ ರಾಜಣ್ಣ ಏನು ಒಬ್ಬ ಒಳ್ಳೆಯ ಸರ್ಕಾರ ಮಂತ್ರಿ ಕೆಲಸ ನೋಡ್ರಿ, ಕೆಲಸ ನೋಡೋದೈತೆ ಅಷ್ಟೇ. ಈಗ ಚೀಟಿ ಯಾರು ಕಳಿಸೋದು ಕೇಳ್ತಾರೆ ನಮಗೆ. ಹಾಂ, ಚೀಟಿದು ಯಾರು ಕೇಳಿದ್ರು ಇವನು ಏಜೆಂಟ್ ಒಬ್ಬ ಕೇಳ್ದೆ ನನಗೆ, ತನಿಖೆ ಆಗ್ಬೇಕತ್ತ. ಚೀಟಿ ನಾನು ವಿಜೇಂದ್ರನ ಕಳ್ಸ್ಯಾನಂದ್ರೆ ಏನತ್ತಾನವ ನಾತಿನಿಗೆ ಚೀಟಿ ವಿಜೇಂದ್ರ ಕಳ್ಸ್ಯಾನಪ್ಪ ಏನಂತೇಳಿ, ದಯವಿಟ್ಟು ನನ್ನ ಹಗರಣಗಳನ್ನು ಪ್ರಸ್ತಾಪ ಮಾಡಬೇಡಿ ಅಥವಾ ವಿನಂತಿ ಅಂತ ಕಳ್ಸ್ಯಾನ ಅಂತ ಹೇಳ್ತಾನೆ. ಅದಕ್ಕೆ ಏನತ್ತಾನ ಚೀಟಿ ಒಳಗೆ ಏನು ಬರ್ದಾರನೋ ಇವನು ಗುರ್ತೈತೆ. ಅದಕ್ಕೆ ಹೇಳ್ತೀನಿ, ಅವತ್ತೇನೋ ಅದನ್ನು ನಾವು ಅಂಥ ಒಂದು ಒಳ್ಳೆಯ ಇಶ್ಯೂ ಕೊಟ್ಟಿದ್ದೆ BJPಗೆ. ಅಶೋಕ ವಿಜೇಂದ್ರ ಬಂದು ಹೇಳ್ತಾನೆ ಅಶೋಕಿಗೆ ಅಲ್ಲೇ ಅದು ಏನು ತೆಗಿಬೇಡಪ್ಪ, ಹನಿ ಟ್ರ್ಯಾಪದ್ದು ಇದು ತೆಗಿಬೇಡ ಅಂತ ಹೇಳಿ ಹೋಗ್ತಾನೆ. ಅಲ್ಲಿ ಬಂದು ನಾನು ಚೀಟಿದು ಚರ್ಚೆ ಮಾಡೋದಲ್ಲ ವಿಜೇಂದ್ರ, ನೀ ಅಶೋಕಿಗೆ ಯಾಕೆ ಹೇಳಿದೆ. ಈಗ ಅಶೋಕ ನಾಳೆ ನೀವು ಕೇಳ್ರಿ, ಇಲ್ಲ ಹಾಗೇನು ಹೇಳಿಲ್ಲ ಅಂತ ಹೇಳ್ತಾರೆ. ಪಾಪ ಅವನು ವಿರೋಧ ಪಕ್ಷ ಉಳಿಬೇಕಾಗಿತ್ತಲ್ಲ. ನನಗೇನು ಯಾರ್ದೇನು ಈಗ ಮುಡ್ಲಾಜಿ ಇಲ್ಲ, ನನಗೇನು ಫುಲ್ ಬಿನ್ ಪಗಾರ ಫುಲ್ ಐತಿ. ಎಲ್ಲರಿಗೆ ಧನ್ಯವಾದಗಳು ಸರ್. ಹಾಂ, ಈಗ KPSCದು ನಾವು ಸಾಕಷ್ಟು ಹೋರಾಟ ಮಾಡಿದ್ದೀವಿ. ವಿಧಾನಸಭೆಯಲ್ಲಿ ಇವತ್ತು ಏನಾಗಿದೆ ಅಂದರೆ KPSC ಒಂದು ಭ್ರಷ್ಟಾಚಾರದ ದೊಡ್ಡ ಕೇಂದ್ರ. ಈ ಚೇರ್ಮನ್ನು KPSC ಮೆಂಬರ್ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಕನಿಷ್ಠ 5 ಕೋಟಿಯಿಂದ 50 ಕೋಟಿ ರೂಪಾಯಿ ರೊಕ್ಕ ತೊಗೊಂಡೇ ಇವ್ರನ್ನ ಚೇರ್ಮನ್ ಮಾಡಿರ್ತಾರೆ. ಇಷ್ಟು ಭ್ರಷ್ಟಾಚಾರ ಹೆಂಗೈತಂದ್ರೆ ಪ್ರಶ್ನೆ ಪತ್ರಿಕೆದೆಲ್ಲ ನೀವು ನೋಡಿದ್ರಿ, ಪ್ರಶ್ನೆ ಪತ್ರಿಕೆಗಳು ಆ ಕರ್ನಾಟಕದಾಗಲೇ ಇಲ್ಲ. ಅವ್ರು ಕೇಳಿದ ಪ್ರಶ್ನೆಗಳು ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ಕೇಳಬೇಕು. ಇಂಗ್ಲೀಷಿನಿಂದ ಗೂಗಲ್ದಾಗ ಹೋಗಿ ಅವನಿಗೆ ಕನ್ನಡನೇ ಬರೋದಿಲ್ಲ IAS ಅಧಿಕಾರಿಗೆ, ಅವ ಗೂಗಲ್ದನ್ನು ಅದು ಒಂದು ಯಾವುದೋ ಒಂದು ನಾವು ಓದಿಬಿಟ್ಟು ಅದನ್ನು ಅಲ್ಲಕ್ಕೆ ಬರೋಲ್ಲ. ಪ್ರತ್ಯಾರೋಪಣ ಏನು ಈಸಿ ಕ್ವಶನ್ ಅದು. ಏನಂದ್ರೆ ವಿಧಾನಸಭೆಯಲ್ಲಿ ಪಾಸಾದಂಥ ಯಾವುದೇ ಶಾಸನ ವಿಧಾನ ಪರಿಷತ್ತಿಗೆ ಹೋದಾಗ ಒಂದು ಸಲ ರಿಜೆಕ್ಟ್ ಮಾಡ್ಬೋದು, ವಾಪಸ್ ಮತ್ತು ವಿಧಾನಸಭೆಗೆ ಬರ್ತದೆ. ವಿಧಾನಸಭೆಯಲ್ಲಿ ಇನ್ನೊಮ್ಮೆ ಚರ್ಚೆ ಮಾಡಿ ಪಾಸ್ ಮಾಡಿ ವಿಧಾನ ಪರಿಷತ್ತಿಗೆ ಹೋದರೆ ವಿಧಾನ ಪರಿಷತ್ತಿಗೆ ಅಧಿಕಾರ ಇಲ್ಲ, ಅದು ಬಿಲ್ ಪಾಸ್ ಆಗಿರುತ್ತೆ. ಯಾಕಂದ್ರೆ ವಿಧಾನಸಭೆ ಸುಪ್ರೀಂ. ವಿಧಾನ ಪರಿಷತ್ತಾಗಲಿ ರಾಜ್ಯಸಭಾ ಯಾಕೆ ಮಾಡ್ಯಾರಪ್ಪ ಅಂದ್ರೆ ಅಲ್ಲಿ ಸ್ವಲ್ಪ ಬುದ್ಧಿವಂತರು, ದೊಡ್ಡ ದೊಡ್ಡ ಇಂಟೆಲೆಕ್ಚುವಲ್ಲು, ವಕೀಲರು ಅಂದ್ರೆ ಇನ್ನೂ ಆ ತಿದ್ದುಪಡಿಯಲ್ಲಿ ಇನ್ನೂ ಏನಾದರೂ ಸೇರಿಸ್ಬೇಕಾಗಿತ್ತು. ಅದ್ರ ಬಗ್ಗೆ ಒಂದೇನು ಅಂತಾರಲ್ಲ, ಫಿಲ್ಟರ್ ಮಾಡಲಿಕ್ಕಿರುವಂಥದ್ದು ಮೇಲ್ಮನೆ ಅದು. ಆದರೆ ಅದನ್ನು ಟ್ರಾನ್ಸ್ಲೇಷನ್ ಇಷ್ಟು ಕೆಟ್ಟ ಮಾಡಿದ್ರು ಕನ್ನಡದಾಗ. ವಿಧಾನಸಭೆಯಲ್ಲಿ ಆದಂಥ 2ನೇ ಸಲ ವಿಧಾನಸಭೆಗೆ ಇದು ಒಪ್ಪಿಗೆ ಆದ ನಂತರ ಪ್ರತ್ಯಾರೋಪಿಸುವಂಥ ಅಂದ್ರೆ ಏನು ನಾ ಕೇಳಿದ, ಇದು ಕೊಡಗು ಕನ್ನಡ ಅಲ್ಲ, ಕರಾವಳಿ ಕನ್ನಡ ಅಲ್ಲ, ನಮ್ಮ ಉತ್ತರ ಭಾಗ ಏನು ಕರ್ನಾಟಕದ ಕನ್ನಡ, ಕಲ್ಯಾಣ ಕರ್ನಾಟಕದ ಕನ್ನಡ ಅಲ್ಲ, ಇದು ಎಲ್ಲಿ ಸುಡುಗಾಡು ಯಾವ ಕನ್ನಡ ಅಂತ ಕೇಳಿದೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು KPSCಯಲ್ಲಿ ಆಗ್ತಾಯಿದೆ. ಉದ್ದೇಶ ಏನಾಗಿದೆ ಅಂದರೆ ಎಲ್ಲ ಆಫೀಸರು ರಾಜಕಾರಣಿ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ದಾಗ ಕಲ್ತಿರ್ತಾರೆ. ಅವರಿಗೆ ಅನುಕೂಲ ಆಗುವಂಗೆ ಕನ್ನಡ ಮೀಡಿಯಮ್ದಲ್ಲಿ ಕಲಿತಂಥ ಮಕ್ಕಳಿಗೆ ಅನ್ಯಾಯ ಮಾಡ್ಲಕತ್ತಾರೆ.
ನಾನು ನೇರವಾಗಿಯೇ ಸಿದ್ದರಾಮಯ್ಯವ್ರಿಗೆ ಅಷ್ಟೇ ಅಲ್ಲ, ಇವತ್ತು ಬಿ ಜೆ ಪಿದು ನಾಮಿನೇಟ್ ಆದವರೇ ಚೇರ್ಮನ್ ಅದಾನ ಕೆ ಪಿ ಎಸ್ ಸಿ. ಅವ ಪುಕ್ಕಟ್ಟಾಗಿಲ್ಲ, ಅವಾಗ ಯಡಿಯೂರಪ್ಪ ರೊಕ್ಕ ಕೊಟ್ಟೇ ಆಗ್ಯಾನ, ಅದ್ರಾಗೇನು ಮುಲಾಜೇ ಇಲ್ಲ. ಕೆ ಪಿ ಎಸ್ ಸಿ ಚೇರ್ಮನ್ ಮೆಂಬರ್ಗಳು ಯಾರೂ ಪುಕ್ಕಟ್ಟಾಗೋದಿಲ್ಲ. ನಾನೇ ಒಮ್ಮೆ ಕೆ ಪಿ ಎಸ್ ಸಿ ಮೆಂಬರ್ ಮನೆಗೆ ಹೋಗಿದ್ದೆ, ಸುರೇಶ್ ಅಂಗಡಿ ನೋಡಿ ಒಂದು ಕಾಗದ ತೊಗೊಂಡು ಒಂದು ಯಾವುದೋ ಹುಡುಗಂದು ಹೇಳಕ್ಕೆ. ಅವ್ರು ಹೇಳಿದ್ರು, ಇಲ್ಲ ಸರ್ ಈಗಂತೂ ಫಿಕ್ಸ್ ಆಗ್ಯಾವ್ರಿ, ಅಸಿಸ್ಟೆಂಟ್ ಕಮಿಷನರ್ ಅಂದರೆ 2 ಕೋಟಿ, ಕಮರ್ಷಿಯಲ್ ಆಫೀಸರ್ ಅಂದರೆ 1.5 ಕೋಟಿ, ಪಿ ಎಸ್ ಐಗಿಷ್ಟು, ಅಲ್ಲಿದಿಂದ ನಮ್ಮ ಏನೋ ತಹಸೀಲ್ದಾರ್ಗಿಷ್ಟು, ಈ ರೀತಿ ರೇಟೇ ಫಿಕ್ಸ್ ಮಾಡ್ಯಾರ. ಒಂದು ವೇಳೆ ನೀವು ಆ ರೇಟರ್ ಕೊಡಬೇಕು. ಒಂದು ಆ ರಾಜಕಾರಣಿ ಅಥವಾ ಅಧಿಕಾರಿ ಮಗಳನ್ನ ಲಗ್ನ ಆಗೋ ಒಬ್ಬ ಹುಡುಗ ನನಗೆ ಮೆಸೇಜ್ ಮಾಡ್ದ, ಬೆಂಗಳೂರು ಹುಡುಗ, ಮೆರಿಟ್ ಹುಡುಗ ಅವ ಎಲ್ಲ ಏನು ಪ್ರಿಲಿಮಿನರಿ ಏನೋ ಪಾಸ್ ಆಗಿದ್ದ. ಮುಂದೆ ಅವನು ಒಬ್ಬ ಕೆ ಪಿ ಎಸ್ ಸಿ ಮೆಂಬರ್ ಬಳಿ ಹೋದ, ಸರ್ ನಂದು ನೋಡಪ್ಪ 2 ಕೋಟಿ ರೂಪಾಯಿ ಎ ಸಿ ಆದ್ರೆ. ಇಲ್ಲ ಸರ್ ನಾ ಬಡೋದನ್ನು ಎಲ್ಲಿದ್ದು ಕೊಡ್ಬೇಕಂದ್ರೆ ಅವನೇ ನನಗೆ ಮೆಸೇಜ್ ಮಾಡಿದ್ದು ವಾಟ್ಸಪ್ನಾಗ, ಇಲ್ಲ ಇಂಥ ಒಬ್ಬಕ್ಕೆ ಒಂದು ಹೆಣ್ಮಗಳದಾಳ, ಒಬ್ಬ ಲೀಡ್ರನ ಮಗಳು, ನೀ ಲಗ್ನ ಆಗು, ಪುಕ್ಕಟ್ಟು ನನಗೆ ಎ ಸಿ ಮಾಡ್ತೀವಿ, ಆಕಿನ ಲಗ್ನ ಆಗಬೇಕು, ಅದಕ್ಕೂ ಅಲ್ಲಿ ಅಂದ ತಾಳಿ ಭಾಗ್ಯ. ಅಲ್ಲಿಂದ ಮುಂದೆ ಏನಾಯ್ತು ಸರ್, ಅವ್ನು ಎಷ್ಟ್ರಾಗ ಹೋಯ್ತು ರೀ, ಎಲ್ಲ ಕೂಡ 1 ಮಾರ್ಕಸ್ನಾಗ ಫೇಲ್ ಅದ. ಮಾರ್ಕಸ್ ಹಾಕೋದು ಅಧಿಕಾರ ಅವ್ರಿಗೆ ಕೊಟ್ಟಾರಲ್ಲ. ಈ ಗೋವಿಂದಗೌಡರು ಶಿಕ್ಷಣ ಮಂತ್ರಿ ಇದ್ದಾಗ ನಾನು 94ನಾಗ MLA ಇದ್ದೆ. ಗೋವಿಂದಗೌಡರು ಒಂದು ಟೀಚರ್ ಸಹಿತ ₹1 ಇಲ್ಲಾರ್ದೇ ನೇಮಕಾತಿ ಆಯಿತು. ಇವತ್ತು ಗೋವಿಂದಗೌಡರನ್ನ ನಾವು ಎಲ್ಲ ಶಾಲೆಗಳ ಟೀಚರ್ಗಳು ಇವತ್ತು ಅವ್ರನ್ನ ನೆನೆಸ್ತಾರೆ. ಯಾಕಂದರೆ ಹಂಗೆ ಕೆ ಪಿ ಎಸ್ ಸಿಯನ್ನು ಮುಂದಿನ ದಿವಸದಲ್ಲಿ UPSC ಮಾದರಿಯಲ್ಲಿ ಇದನ್ನು ಚೇಂಜ್ ಮಾಡುವಂಥದ್ದು ಅವಶ್ಯಕತೆ. ಮುಂದಿನ ಅಧಿವೇಶನದಾಗ ನಾವು ಚರ್ಚೆ ಮಾಡ್ತೀವಿ ಇದ್ರ ಬಗ್ಗೆ. ಇದನ್ನು ಈಗ ಯಾಕಂದರೆ ಪಾಪ ಕೆ ಪಿ ಎಸ್ ಸಿ ಸಲುವಾಗಿ ಹುಡುಗರು ಏನೋ ಅಡ್ಡಾಡ್ಲಕತ್ತಾರಲ್ಲ ಅವ್ರು. ನೋಡ್ರಿ, ನಾ ಹೇಳಿದೆ ಇವತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ಬರ್ತಾರೆ, ಎಲ್ಲೆಲ್ಲೋ ಹಳ್ಳ್ಯ ನೋಡಿ, ನಮ್ಮ ಬಿಜಾಪುರಕ್ಕೆ ಬರ್ತಾರೆ, ಚಾಣಕ್ಯ ಅಂತ ಒಂದು ಕರಿಯರ್ ಐತಿ. ಈಗ ಯಾರ್ದರೆ ಗಣಪತಿ ಉತ್ಸವ ಐತಿ, ಶ್ರಾವಣ ಪ್ರಸಾದ ಐತಂದ್ರೆ ಆ ಸಾವಿರಾರು ಹುಡುಗರು ಅಲ್ಲೇ ಇರ್ತಾರೆ. ಕಾರಣ ಏನಂದ್ರೆ ಬಡವರು ಎಲ್ಲೋ ಊಟ ಮಾಡಿ ಕಲಿತಾರೆ. ಎಷ್ಟೋ ಪೊಲೀಸ್ ನೇಮಕಾತಿ ನೋಡಿ, ಪೊಲೀಸ್ ನೇಮಕಾತಿ ಆಗಿಲ್ಲ 4 ವರ್ಷದಿಂದ. ಕರೋನಾದಾಗ ಮಾಡಲಿಲ್ಲ. ಈಗ ಅವರೆಲ್ಲ ಏಜ್ ಬಾರದು, ಅವ್ರು 33 ವರ್ಷ ಮಾಡಬೇಕಂತ ಕೇಳ್ಕೊತಾರೆ. ಅದಕ್ಕೆ ಸರ್ಕಾರ ಇದ್ದು ಸತ್ತಂಗಿದೆ. ಅದಕ್ಕೆ ನಾವು ಈಗ ಪಾಪ ಅವ್ರಸೆಲ್ಲ ಸ್ಟ್ರೈಕ್ ಮಾಡಿದ್ರಾದ್ರೆ ಈಗೇನು ಮಾಡೋಕ್ಕಾಗ್ತದೆ? ವಿರೋಧ ಪಕ್ಷದಂದ್ರೆ ಹಿಂಗೆ ನಡೆದದ. ಆಡಳಿತ ಪಕ್ಷ, ವಿರೋಧ ಪಕ್ಷ ಮತ್ತು ಕೆ ಪಿ ಎಸ್ ಒಳಗಿರೋರು 2 ಪಾರ್ಟಿದು ಮೆಂಬರ್ಗಳು ಅದಾರೆ, ಯಾರೂ ಇಲ್ಲ. ಸಿದ್ದರಾಮಯ್ಯ ಅಪಾಯಿಂಟ್ಮೆಂಟ್ ಮಾಡಿದಷ್ಟು ಗಿರಾಕಿ ಅದಾವು, ಯಡಿಯೂರಪ್ಪ ಮಾಡಿದ ಗಿರಾಕಿ ಅದಾವು. ಈಗ ನಾವೇನು ಯಾವುದೂ ಗಿರಾಕಿನೇ ಅಲ್ಲ. ನಾವು ಅವ್ರ ಬರೋಕೆ ಬಡ್ದಾಡ್ಕೊತ್ಕೊಂಡ್ರದ್ದು ಅಟ್ಟೆ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ರು ನಮ್ಗೆ, ಇಲ್ಲ ನಾನು ಮರು ಪರೀಕ್ಷೆ ಮಾಡಿಸ್ತೀನಿ ಅಂತೇಳಿ. KATದು ಬರಲಿ, ಅದ್ರ ಮ್ಯಾಗಿನ. ಈಗೇನೋ ಅವರು ಅದ್ರ ಬಗ್ಗೆ ಏನೂ ಮಾತಾಡ್ತಾನೆ ಇಲ್ಲ. ಪಾಪ ಅವ್ರು KPSC ಏನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಹುಡುಗರು ಎಲ್ಲ ಒಂದು ರೀತಿ ಯುವಕರಿಗೆ ಒಂದು ರೀತಿ ಭ್ರಮ ನಿರಸನ ಆಗೈತಿ. ಏನಪ್ಪ ಬರೀ ಭ್ರಷ್ಟಾಚಾರ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಗೋ 2 ಕೋಟಿ ರೂಪಾಯಿ ಲಂಚ ಕೊಟ್ಟು ಆದಮ್ಯಾಗ ಅವ ಹೆಂಗೆ ಪ್ರಾಮಾಣಿಕರ್ತಾನೆ ರೀ? ಅವನ ಕಡೆಯಿಂದ ಹೆಂಗೆ ನೀವು ಪ್ರಾಮಾಣಿಕತೆ ನಿರೀಕ್ಷೆ ಮಾಡ್ತೀರಿ? ಅವ ಬಂದ ಕೂಡ ಮೊದಲೇ 2 ಕೋಟಿ ರೂಪಾಯಿ ತೆಗಿಬೇಕು. 2 ಕೋಟಿ ರೂಪಾಯಿ ಅಂದ್ರೆ ಹೆಂಗೆ ರೀ? ಎಷ್ಟು ಎಕರೆ ಹೊಲ ಮಾರ್ಬೇಕಾಗ್ತೈತೆ ಅವ ಹಳ್ಳಿಯಾಗಿನೋ? ಅವ ಹೆಂಗೆ ಮುಂದೆ ಅವ ಪ್ರಾಮಾಣಿಕ? ನೀವು ಲಂಚ ತಿನ್ಬೇಡ AC ಅಂದ್ರೆ ಅವ ಹೆಂಗೆ ಅತ್ತಾನ? ರೊಕ್ಕ ಕೊಟ್ಟು ಬಂದಿನ ಮಗನೇ ಅತ್ತಾನ. ಒಂದು ಟ್ರಾನ್ಸ್ಫರ್ಗೆ ರೊಕ್ಕ ತಿಂತಾರ, ಅಧಿಕಾರಿ ರೊಕ್ಕ ತಿನ್ಬೇಡ್ರಂದ್ರೆ. ಈಗ ನಾನು MLA ಇದ್ದೀನಿ, ನಂದೇ BJP ನಮ್ಮ ಸರ್ಕಾರ ಇದ್ದಾಗ ನಾವು ಯಾವ ಅಧಿಕಾರಿ ಕಡೆ ಟ್ರಾನ್ಸ್ಫರ್ನ ₹1 ತಿಂತಿದ್ದಿಲ್ಲ. ನಾವು ಹೇಳಿದ ಕೆಲಸ ಮಾಡ್ತಿದ್ರು ಅಧಿಕಾರಿಗಳು. ಇವತ್ತೇ ಒಂದು 3-4 ಮಂದಿ ಅಧಿಕಾರಿಗಳು ಇಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಾರೆ. ಅವ್ರು ಹೇಳಿದ್ರು, ಸರ್ ನಿಮ್ಮಂಗೆ ಇವತ್ತಿನ ವ್ಯವಸ್ಥೆ ನೋಡಿದ್ರೆ ವರ್ಗಾವಣೆಗೆ 10-20 ಲಕ್ಷ ರೂಪಾಯಿ ತೊಗೋತಾರೆ ಅಂದಾಗ ಪ್ರಾಮಾಣಿಕತೆ ಬಗ್ಗೆ ಮಾತಾಡೋದೇ ಅರ್ಥ ಇಲ್ಲ. ಹುಬ್ಬಳ್ಳಿಯಿಂದ ಏನಲ್ಲ, ಹಿಂದೂಗಳು ಒಂದಾಗಿ ಹಿಂದೂ ವಿರೋಧಿಗಳಿಗೆ ಬುದ್ಧಿ ಕಲಿಸಿ ಅಷ್ಟೇ ಹೇಳೋದು. ಇಲ್ಲಿ ಬಂದು ಯಾವ್ದು ಈಗ ಎನ್ಕ್ವೈರಿ ಕಮಿಷನ್ ಮಾಡಿ ಜುಡಿಷಿಯಲ್ ಎನ್ಕ್ವೈರಿ ಮಾಡ್ಬೇಕಂತ ಹೇಳ್ಯಾರಲ್ರಿ. ಈಗ ಅದೇ
ಈಗ ಆದಷ್ಟು ಬೇಗನೆ ಸರ್ಕಾರ ಜುಡಿಷಿಯರಿ ಎನ್ಕ್ವೈರಿ ಸ್ಟಾರ್ಟ್ ಮಾಡಬೇಕು. 3 ತಿಂಗಳದಾಗ ವರದಿ ತೊಗೊಂಡು ಯಾರ್ಯಾರು ಅಧಿಕಾರಿಗಳು ತಪ್ಪಿಸ್ತಾರೆ ಅವ್ರ ಮ್ಯಾಗ ಕ್ರಮ, ಜೈಲಿಗೆ ಹೋಗ್ಬೇಕ್ರಿ ಅವ್ರು. ಕ್ರಿಮಿನಲ್ ಅಫೆನ್ಸ್ ಮಾಡ್ಯಾರ ಅವರು ಅಮಾಯಕರ ಮೇಲೆ. ಕಾನೂನು ಎಲ್ಲ ಗಾಳಿಗೆ ತೂರಿ ಒಂದು ಲಾಠಿ ಚಾರ್ಜ್ ಮಾಡಬೇಕಾದ ಏನೇನು ಪ್ರಕ್ರಿಯೆಯನ್ನು ಅವರು ಮಾಡಬೇಕಾಗಿತ್ತು ಮಾಡಲಾರ್ದೆ ಮಾಡ್ಯಾರ. ಅದು ನಾವು ವಿಧಾನಸಭೆಯಲ್ಲಿ ಹೇಳಿದೀವಿ. ಏನಂದ್ರೆ ಗೊತ್ತೈತನ್ರಿ ಗೃಹ ಮಂತ್ರಿಗಳು ನನಗೆ ಅವ್ರಿಗೇನು ಅಂದ್ರಲ್ಲ ನಮ್ಮ ಮಂದಿಗೆ ಏಲ ಅದು ಅಲ್ರಿ ಅವ್ರಿಗೇನು ಇಲ್ಲ ಅವ್ರಿಗೆ ಮುತ್ತು ಕೊಡಬೇಕಾತ್ ಕೇಳಿದರು. ಯಾರು ಗೃಹ ಮಂತ್ರಿಗಳು. ಇಷ್ಟು ಬೇಜವಾಬ್ದಾರಿ ಉತ್ತರ. ಮೊನ್ನೆ ಇದರಲ್ಲಿ ಮೈಸೂರಿನಲ್ಲಿ ಆಯ್ತಲ್ರಿ ಉದಯಗಿರಿ ಯಾವುದ್ರ ಹಾಂ, ಅಲ್ಲಿ ಮುಸ್ಲಿಮರು ಹಾಕಾರಲ್ಲ, ಅಲ್ಲಿ ಇದು ಮಾಡಿದ್ರಲ್ಲ, ಅವ್ರಿಗೇನು ಮುತ್ತು ಕೊಟ್ಟು ಕೂತ್ರೇನು ಪರಮೇಶ್ವರ್ ಅದು ಹೋಗಿ. ಅಂದ್ರೆ ಮುಸ್ಲಿಮರಿಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನು. ಹಿಂದೂಗಳು ನ್ಯಾಯ ಏನೂ ಮಾಡಿಲ್ಲ. ನಾವೇನು ವಿಧಾನಸೌಧಕ್ಕೆ ಅಲ್ಲಿ ಹೋಗೋದಿಲ್ಲ, ಯಾವ ಗಾಡಿ ಜಖಮ್ ಮಾಡಿಲ್ಲ. ತಾವೇ ಒಂದಿಟ್ಟು ಗುಂಡಾಗಳನ್ನು ಕಳಿಸಿ ಕಲ್ಲು ಹೋಗ್ಸ್ಯಾರ. ಆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏನೇನು ಮಾತಾಡಲ್ಲ ನಮ್ಮ ವಿರುದ್ಧ, ಮುಂದೆ ಬರ್ತಾರೆ, ಎಲ್ಲಿ ಹೋಗೋದಿಲ್ಲ ಅವರು. ಒಂದು ಸಮುದಾಯದ ನ್ಯಾಯಯುತ ಹೋರಾಟದ ವಿರುದ್ಧ ಮಾತಾಡ್ಯಾರ ಅವರು. ನನ್ನ ಪರವಾಗಿ ನಾನು ಮಂತ್ರಿ ಮಾಡತ್ತೇನು ಚೆನ್ನಾಗಿ ಕೂಡಿಸಿದಲ್ರಿ, ಮೀಸಲಾತಿ ಸಲುವಾಗಿ ಹೋರಾಟ ಇತ್ತು. ನಾನು ಜ್ಯೋತಿಷ ಕೇಳ್ಕೊಂಡು ಬಂದು ಹೇಳ್ತೇನೆ. ಮತ್ತು ಇಂಥ ವಿರೋಧ ಪಕ್ಷ ಇದ್ದಾಗ ಅವ್ರು ಇರ್ಲಾರ್ದು ಏನು ಮಾಡ್ತಾರೆ? ಇಂಥ ಸಮರ್ಥ ವಿರೋಧ ಪಕ್ಷ ಇದ್ದಾಗ ಆರಾಮ್ 3 ವರ್ಷ ಸಿದ್ದರಾಮಯ್ಯ ಮಕ್ಕೊಂಡು ಸರ್ಕಾರ ಮಾಡ್ತಾರೆ. ಪಾಪ ಸಿದ್ದರಾಮಯ್ಯ ನೋಡ್ರಿ, ಅದೇನು ಕಾಲೇನೋ ಏನೋ ಆಗೈತಿ. ಒಬ್ರು ಯಾರೋ ಅವ್ರ ವಿರುದ್ಧ ಇಲ್ಲ, ಯಾವುದೋ ಚಂಡಿಕಾಯಾಗ ಇನ್ನೊಂದೇನೋ ತರಲಿ ಶತ್ರು ಅದು ಮಾಡಿದ 2 ತಿಂಗಳಿಗೆ ಸಿದ್ದರಾಮಯ್ಯ ಕಾಲಿದಾಯ್ತು ನೋಡ್ರಿ. ಕೇರಳದಾಗ ಮಾಡಿಸ್ಯಾರ. ಸಿದ್ದರಾಮಯ್ಯವ್ರಿಗೆ ಅದಕ್ಕೆ ಕಾಲಿದು ಆಗೈತೆ. ನನ್ನ ವಿರುದ್ಧ ಆಗೋದಿಲ್ಲ ರೀ. ನನ್ನ ಜಾತಕದಾಗ ಯಾವ ಚಾಟಿ ಚಿಪಾಟಿ ನಡೀದಿಲ್ಲ, ಅಷ್ಟು ಗಟ್ಟಿಮುಟ್ಟ ಐತೆ ನನ್ನ ಜಾತಕ. ನಂದು ಮಾಡ್ಸ್ಯಾರ ಕೇರಳದಾಗ, ರಾಜರಾಜೇಶ್ವರಿ ದೇವಸ್ಥಾನದಾಗ ಯತ್ನಾಳ್ ನಾಶ ಆಗ್ಲತ್ತ ಮಾಡ್ಸ್ಯಾರ. ಹಿಂದಕ್ಕೆ ಹುಬ್ಳ್ಯಾಗೂ ಒಂದು ಮಾಡ್ಸ್ಯಾರ ಯಾಗ. ಇಲ್ಲಿ ಒಂದು ಯಾಗ ಆಗೈತಿ, ಯತ್ನಾಳನ್ನ ನಾಶ ಶತ್ರು ಸಂಹಾರ ಆಗೈತಿ ಇಲ್ಲೂ. ಆದ್ರೆ ಹುಬ್ಳ್ಯಾಗ ಬಂದೇ ಮಾತಾಡಕ ಯಾಗಾಗೈತೆ.